ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಗುರುವಾರ ವ್ಲಾಗ್. ನಾನು ಕೂಡ ಇವಾಗ ಎದ್ದೆ. ಇವಾಗ 7 ಗಂಟೆ. ನೋಡೋಣ ನನ್ನ ದಿನಚರಿ ಹೇಗಿರುತ್ತೆ ಅಂತ ಹೇಳಿ. ಫ್ರೆಂಡ್ಸ್, ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇವಾಗ ಕಸ ಎಲ್ಲ ಹುಡುಗಿ ನನ್ನ ಹಸ್ಬೆಂಡ್ ಬರೋವಾಗ ಹಾಲು ತಂದಿದ್ರು, ನೈಟ್ ಶಿಫ್ಟ್ ಮುಗಿಸಿ ಬರೋವಾಗ. ಅದನ್ನು ಇವಾಗ ಕಾಯಿಸಿದಕ್ಕೆ ಇಡ್ಲಾತೀನಿ. ಹಾಲನ್ನು ಕಾಯ್ಲಕ್ಕಿಟ್ಟು ನಾನು ಇವತ್ತು ಸ್ನಾನ ಮಾಡ್ಲಾರನೆ ಟಿಫನ್ ರೆಡಿ ಮಾಡ್ಲತ್ತೀನಿ. ಯಾಕಂದ್ರೆ ನಾ ಇವತ್ತು ಲೇಟಾಗಿ ಎದ್ದೆ, ಹಾಗಾಗಿ ನನ್ನ ಹಸ್ಬೆಂಡ್ಗೆ ನಾಷ್ಟ ಮಾಡಿಕೊಟ್ಟು ಆಮೇಲೆ ಸ್ನಾನ ಮಾಡಿದ್ರೈತೆ ಅಂತೇಳಿ ಇವಾಗ ಟಿಫನ್ ಮಾಡ್ಲಕ್ಕ ರೆಡಿ ಮಾಡ್ಲತ್ತೀನಿ. ಯಾಕಂದ್ರೆ ಅವ್ರದ್ದು ನೈಟ್ ಶಿಫ್ಟ್ ಎಲ್ಲ ಸ್ನಾನ ಮುಗಿಸ್ಕರೆ ಅವರು ನಾಷ್ಟ ಮಾಡಿ ಮಲ್ಕೋತಾರಂತ ಹೇಳಿ ನಾನು ಟಿಫನ್ ರೆಡಿ ಮಾಡ್ಲತ್ತೀನಿ. ಟಿಫನ್ ಏನು ಸಿಂಪಲ್ ಮಾಡ್ಲತ್ತೀನಿ, ಏನು ಸ್ಪೆಷಲ್ ಏನಿಲ್ಲ. ಉಪ್ಪಿಟ್ಟು ಮಾಡ್ಲತ್ತೀನಿ. ಉಪ್ಪಿಟ್ಟು ಮಾಡೋಕೆ ಎಲ್ಲ ರೆಡಿ ಮಾಡ್ಕೊಳ್ಕತ್ತೀನಿ. ನಾವು ಜಾಸ್ತಿ ಉಪ್ಪಿಟ್ಟು ಮಾಡ್ತೀವಿ, ಯಾಕಂದ್ರೆ ನನ್ನ ಮಗಳಿಗೆ ಮತ್ತು ನನ್ನ ಹಸ್ಬೆಂಡ್ಗೆ ಉಪ್ಪಿಟ್ಟು ಅಂದರೆ ಭಾಳ ಇಷ್ಟ ರೀ. ಹಾಗಾಗಿ ಯಾವಾಗಲೂ ಟಿಫನ್ಗೆ ಜಾಸ್ತಿ ಉಪ್ಪಿಟ್ಟೆ ಮಾಡ್ತೀನಿ ನಾನು. ಅದರಲ್ಲಿ ದಪ್ಪ ರವ್ದು ಉಪ್ಪಿಟ್ಟು ಅಂದರೆ ಇಷ್ಟ ನಮ್ಗೆ. ಸ್ವಲ್ಪ ಅದಕ್ಕೆ ಶೇಂಗಾ ಎಲ್ಲ ಹಾಕಿ ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಉಪ್ಪಿಟ್ಟನ್ನ. ಇವಾಗ ನಾನು ರವೆ ತೊಗ್ತಾ ಇದ್ದೀನಿ. ಲ್ಯಾಪ್ಸಿ ರವೆ ತೊಗೊಂಡಿದ್ದೀನಿ. 2 ಕಪ್ ರವೆ ತೊಗೊಂಡು ಮಾಡ್ತಾಯಿದ್ದೀನಿ. ರವೆ ಸಹ ಹುರಿದಿಟ್ಟೆ. ಇವಾಗ ಉಪ್ಪಿಟ್ಟು ಒಗ್ಗರಣೆ ಹಾಕ್ತಾಯಿದ್ದೀನಿ. ನಿಮ್ಮಲ್ಲಿ ಯಾರಿಗೆಲ್ಲ ಉಪ್ಪಿಟ್ಟು ಇಷ್ಟ ಅಂತ ಕಮೆಂಟ್ ಮಾಡಿರಿ. ಯಾಕಂದ್ರೆ ಜಾಸ್ತಿ ಮಂದಿ ಉಪ್ಪಿಟ್ಟು ತಿನ್ನಲ್ರಿ, ಕಾಂಕ್ರೀಟ್ ಅಂತ ಹೇಳಿ ಅದನ್ನು ಜಾಸ್ತಿ ನೆಗ್ಲೆಕ್ಟ್ ಮಾಡ್ತಾರೆ. ನಾನಿವತ್ತು ಸ್ನಾನ ಮಾಡ್ಲತ್ತೀನಿ ರೀ. ಯಾಕಂದ್ರೆ ಯಾವಾಗಲೂ ಬೇಗ ಎದ್ದು ಸ್ನಾನಗಿನ ಮುಗಿಸಿ ನಾನು ಕಿಚನ್ಗೆ ಬರ್ತೀನಿ. ಇವತ್ತು ಸ್ನಾನ ಮಾಡ್ಲಾರನೆ ಮಾಡ್ಲತ್ತೀನಿ. ಯಾಕಂದ್ರೆ ನನ್ನ ಹಸ್ಬೆಂಡ್ ಇವತ್ತು ಬೇಗ ಬಂದರು. ಸ್ನಾನ ಎಲ್ಲ ಮುಗಿಸಿ ಮತ್ತು ಅವರು ಸ್ವಲ್ಪ ನಾಷ್ಟ ಮಾಡಿ ಮಕ್ಕೋತಾರೆ. ನೈಟ್ ಶಿಫ್ಟ್ ಇರ್ತದಲ್ಲ, ಜಲ್ದಿ ಬಂದು ಸ್ನಾನ ಮುಗಿಸಿ ನಾಷ್ಟ ಮಾಡಿ ಮಕ್ಕೊಂಡ್ರಂದ್ರೆ ಅವ್ರಿಗೆ ನಿದ್ದೆ ಆಗ್ತದೆ, ಮತ್ತು ನೈಟ್ ಹೋಗ್ಬೇಕಲ್ರಿ. ಹಾಗಾಗಿ ಇವಾಗ ಉಪ್ಪಿಟ್ಟು ಮಾಡಿಟ್ಟು ನಾನು ಸ್ನಾನ ಮಾಡಿ ನನ್ನ ಮಗಳಿಗೂ ಸ್ನಾನ ಮಾಡಿಸಿದೆ. ಇವಾಗ ಪೂಜೆ ಮಾಡ್ತಾ ಇದ್ವಿ. ನನ್ನ ಮಗಳು ಗಂಟೆ ಬಾರಿಸ್ಲತ್ತಿಳು, ನಾನು ಉದ್ಬತ್ತಿ ಬೆಳಗ್ತಾ ಇದ್ದೆ. ಅವಳು ನನ್ನ ಜೋಡಿ ಎಲ್ಲ ಕೆಲಸದಾಗೂ ಭಾಗಿಯಾಗಿರ್ತಾಳ್ರಿ. ನನ್ನ ಮಗಳು ಪ್ರತಿಯೊಂದು ಕೆಲಸದಾಗೂ ಅವಳದು ಸ್ವಲ್ಪ ಎಫರ್ಟ್ ಇರ್ತದ್ರಿ. ಇವಾಗ ನೋಡು ಪೂಜೆನೂ ಮಾಡ್ಲಾತ್ತಾಳ್ರಿ ನನ್ನ ಜೋಡಿ ಕುಂತು. ಇವಾಗ ಪೂಜೆ ಮುಗಿಸಿ ನಾನು ಸಹ ಸ್ವಲ್ಪ ನಾಷ್ಟ ತಿಂದು ನನ್ನ ಮಗಳಿಗೂ ಕೂಡ ತಿನ್ನಿಸ್ದೆ. ಇದು ಸಾಯಂಕಾಲದ ಲಾಗ್ ರೀ. ಬೆಳಗ್ಗೆ ಮತ್ತು ಮಾಡಿದ್ದೆ ಲಾಗ್ ಮತ್ತು ಮಾಡೋಕ್ಕಾಗಲಿಲ್ಲ ಮಧ್ಯಾಹ್ನದು. ಸಂಜೆ ಆಗಿತ್ತು. ಇವತ್ತು ಸ್ವಲ್ಪ ಬಿಸಿಲು ಬಿದ್ದಿತ್ತು, ಹಾಗಾಗಿ ಬಟ್ಟೆ ಒಣಗಿದ್ದು ಅಂತ ಹೇಳಿ ಅಲ್ಲೇ ಮಡಚಿಟ್ಕೋತೀನಿ ರೀ ನಾ ಬಟ್ಟೆ. ತಂದು ಗೋಳೆ ಮಾಡಿ ಇಟ್ನಿ ಅಂದ್ರೆ ಅದು ಬೇಗ ಮಡಚಿಡ್ಲಕ್ಕೆ ಆಗಲ್ರಿ. ಯಾಕಂದ್ರೆ ಇಲ್ಲಿ ಒಂದು ಮಾಡಾನೂ ಇಲ್ಲ, ಏನು ಕಬೋರ್ಡ್ ಇಲ್ಲ, ಏನು ಇಲ್ರಿ ನಾವಿರೋ ರೂಮ್ನಾಗ. ಹಾಗಾಗಿ ನೀಟಾಗಿ ಮಡಚಿ ಬ್ಯಾಗ್ ಒಳಗೆ ಇಟ್ಬಿಡ್ತೀನಿ ರೀ. ಇಲ್ಲೊಂದು ಹಗ್ಗ ಟೈಪ್ ಕಟ್ಟಿವಿ, ಇಲ್ಕಂದ್ರೆ ಅದಕ್ಕೆ ನಿತ್ತಾಕೋಗಿ ಕುಂದ್ರಬೇಕಾಗ್ತದ್ರಿ ಅಷ್ಟು ಬಟ್ಟೆ ತೆಗ್ದು ಇಟ್ನಿ ಅಂದ್ರೆ. ಹಾಗಾಗಿ ಒಮ್ಮೆ ನೀಟಾಗಿ ಮಡಚಿ ಇಟ್ಬಿಡ್ತೀನಿ ರೀ. ಫ್ರೆಂಡ್ಸ್, ಇವಾಗ ಸಂಜೆ ಊಟಕ್ಕೆ ಏನಾದ್ರು ಮಾಡ್ಬೇಕಂತ ಹೇಳಿ ರೆಡಿ ಮಾಡ್ಕೊತೀನಿ. ಇವತ್ತು ನಾನು ಅಂಡಾ ಕರಿ ಅಂದ್ರೆ ಅಂಡಾ ಕರಿ ಮಾಡ್ತಾ ಇದೀನಿ. ಹಾಗೆ ಜೀರಾ ರೈಸ್, ಅಂಡಾ ಕರಿ ಮತ್ತು ಜೀರಾ ರೈಸ್ ಸಂಜೆ ಇರ್ತದೆ. ನಾನು ಸಿಂಪಲ್ ಆಗಿ ಮಾಡ್ಕೋತೀನಿ. ಮನೆಯಲ್ಲಿ ಏನಿರ್ತೋ ಅದೇ ಐಟಮ್ ಯೂಸ್ ಮಾಡ್ಕೊಂಡೆ ನಾನು ಸಿಂಪಲ್ ಆಗಿ ಮಾಡ್ಕೊಂಡ್ ಬಿಡ್ತೀನಿ ಏನಾದ್ರೂ ಆದ್ರೆ ಸಂಜೆಗೆ. ಇವಾಗ ಸ್ವಲ್ಪ ಕೊಬ್ಬರಿ ಹೆಚ್ಕೊಂಡ್ಬಿಡ್ತೀನಿ. ಫ್ರೆಂಡ್ಸ್, ಇವಾಗ ಅಂಡಾ ಕರಿ ಜೊತೆ ಸಿಂಪಲ್ ಆಗಿ ಒಂದು ಜೀರಾ ರೈಸ್ ಮಾಡ್ಕೊಳ್ಳೋಣ ಅನ್ಕೊಂಡಿನಿ, ಗೀ ರೈಸ್ ತರ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕೋತೀನಿ. ಮೊದಲು ಸ್ವಲ್ಪ ಜೀರಿಗೆ ಹಾಕೋತೀನಿ. ಹಾಗೆ ಸ್ವಲ್ಪ ಗೋಡಂಬಿ ಹಾಕೊಂಡ್ಬಿಡ್ತೀನಿ. ಇವಾಗ ಇದಕ್ಕೇನೆ ಸ್ವಲ್ಪ ಲವಂಗ ಮತ್ತು ಮೆಣಸು ಹಾಕೋತೀನಿ. ನಾನು ಒಂದ್ ಸ್ವಲ್ಪ ಚಕ್ಕೆ ಹಾಕೋತೀನಿ.
ಒಂದು 4-5 ಮೆಣಸು, ರೈಸ್ ಆಗಿದೆ ಫ್ರೆಂಡ್ಸ್. ಇವಾಗ ನಾನು ಅಂಡ ಕರಿಗಿ ಏನೇನ್ ಬೇಕೆಲ್ಲ ಒಂದ್ ಟೈಮ್ ಹುರ್ಕೊಂಡ್ಬಿಡ್ತೀನಿ. ಇವಾಗ ಮೊದಲಿಗೆ ನಾನು ಕೊಬ್ಬರಿ ಹುರ್ಕೊತಾ ಇದ್ದೀನಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಡ್ತೀನಿ. ಆಯಿಲು ಸಹ ಖಾಲಿ ಆಗಿತ್ತು, ಅದನ್ನ ಫಿಲ್ ಮಾಡಿದ್ರೆ ಅಂತ ಹೇಳಿ ಫಿಲ್ ಮಾಡ್ಲತ್ತೀನಿ. ನಾವು ಸೋಯಾ ಆಯಿಲ್ ಬಳಸ್ತೀವಿ, ಯಾವಾಗಲೂ ರೆಗ್ಯುಲರ್ ಯೂಸಿಗೆ ಇದೆ ಬಳಸ್ತೀವಿ. ದೀಪದ ಎಣ್ಣೆ ತಗೊಂಡ್ ಬರ್ತೀವಿ. ನಮ್ಗೆ ಊಟ ಮಾಡ್ಲಿಕ್ಕೆ ಸೋಯಾ ಆಯಿಲ್ ತರಿಸ್ತೀವಿ ಜಾಸ್ತಿ. ಫ್ರೆಂಡ್ಸ್, ಟಮಾಟಿ ಖಾಲಿ ಆಗಿದ್ದು ನನ್ನ ಹಸ್ಬೆಂಡ್ ಹೋಗಿ ಟಮಾಟಿ ತಗೊಂಡ್ ಬಂದ್ರು. ಅದನ್ನು ವಾಶ್ ಮಾಡಿ ನನಗೆ ಕಟ್ ಮಾಡಿ ಕೊಡತ್ತಿದ್ರು. ಹಾಗೆ ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅವಾಗ ಅಡುಗೆ ಮಾಡುವಾಗ. ಇವಾಗ ನಾನು ಕೊಬ್ಬರಿ ಹುರಿದು ಇವಾಗ ಈರುಳ್ಳಿ ಮತ್ತು ಟೊಮೆಟೊ ಹುರಿತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದನ್ನು ಒಮ್ಮೆ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದು ಆರಿದ್ಮೇಲೆ ಇದನ್ನ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ಇವಾಗ ನಾನು ಅಂಡ ಕರಿ ಮಾಡ್ಲತ್ತೀನಿ. ಅಂಡ ಕರಿ ಮಾಡೋದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಪೇಸ್ಟ್ ಮಾಡಿ ಇಟ್ಟಿದ್ವಲ್ರಿ ಅದು ಮಸಾಲೆ ಎಲ್ಲ ನೀರು ಹಾಕದೆ ಹಂಗೆ ನಾನು ಮಿಕ್ಸಿಗೆ ಹಾಕಿದ್ದೆ. ನೀರು ಆ್ಯಡ್ ಮಾಡಿರಲಿಲ್ಲ ಇದಕ್ಕೆ. ಇವಾಗ ಅದನ್ನು ಎಣ್ಣೆಯೊಳಗೆ ಹಾಕಿ ಒಮ್ಮೆ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ. ಇದು ಫ್ರೈ ಆದ್ಮೇಲೆ ಇರೋ ಮಸಾಲೆಗಳೆಲ್ಲ ಆ್ಯಡ್ ಮಾಡಿದ್ದೀನಿ ಇದಕ್ಕೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ಇದನ್ನೆಲ್ಲ ಒಮ್ಮೆ ನೀಟಾಗಿ ಫ್ರೈ ಮಾಡ್ಕೋಬೇಕ್ರಿ ಎಣ್ಣೆ ಒಳಗೆ. ಇದೆಲ್ಲ ನೀಟಾಗಿ ಫ್ರೈ ಆದ್ಮೇಲೆ ನಮಗೆ ಎಷ್ಟು ಬೇಕು ಗ್ರೇವಿ ನೋಡ್ಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳೋಣ. ಇದು ಇನ್ನೂ ಸ್ವಲ್ಪ ಕುದ್ದಿ ಗಟ್ಟಿ ಆಗ್ತದ್ರಿ. ಇವಾಗ ಇದಕ್ಕೇನೆ ಕುದಿಸಿಟ್ಟಿರುವ ಮೊಟ್ಟೆಯನ್ನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೇರಿಸ್ಬಿಟ್ರೆ ರೆಡಿ ಆಗ್ಯದ್ರಿ ನಮ್ದು ಸಿಂಪಲ್ ಅಂಡಾ ಕರಿ. ಇವತ್ತಿನ ಊಟಕ್ಕೆ ಇಷ್ಟ ಆಗಿತ್ತು ಅಂಡಾ ಕರಿ, ಗೀ ರೈಸ್ ಮತ್ತು ಚಪಾತಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದ್ರೆ ತಡ ಮಾಡಬೇಡಿ, ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೋಡಿ ಶೇರ್ ಮಾಡಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್ ಫ್ರೆಂಡ್ಸ್.